ರಾಜ್ಯ ಕಾಂಗ್ರೆಸ್ ಅಂತಃಕಲಹದಿಂದ ಕುದಿತಾ ಇದೆ. ಇದನ್ನ ಸರಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ವರಿಷ್ಠರ ಎಂಟ್ರಿ ಆಗಿದೆ. ಅರ್ಥಾತ್ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ರು. ಕಾಂಗ್ರೆಸ್ನ ಕಲಹ, ಸುರ್ಜೇವಾಲಾ ಸಾಲು ಸಾಲು ಮೀಟಿಂಗು. ಬೆಳಗ್ಗೆಯಿಂದ ಶಾಸಕರೊಂದಿಗೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ದಾರೆ. ರಾತ್ರಿ ಸಿಎಂ ಡಿಸಿಎಂ ಜೊತೆಗೆ ಸುರ್ಜೇವಾಲಾ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ. ಶಾಸಕರ ಅಭಿಪ್ರಾಯದ ಬೆನ್ನಲ್ಲೇ ಸಿಎಂ ಡಿಸಿಎಂ ಜೊತೆಗೆ ಚರ್ಚೆ ಆಗಿರೋದು ಕುತೂಹಲವನ್ನು ಕೆರಳಿಸ್ತಾ ಇದೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮೂವರು ನಾಯಕರ ನಡುವೆ ಸಭೆಯಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಮೀಟಿಂಗ್ ಇದು. ಸಾಕಷ್ಟು ವಿಚಾರಗಳಿಂದ ರಾಜ್ಯ ಕಾಂಗ್ರೆಸ್ ಸದ್ದು ಮತ್ತು ಸುದ್ದಿಯಲ್ಲಿತ್ತು. ಅದು ಶಾಸಕರ ಅಸಮಾಧಾನ, ಅನುದಾನದ ವಿಚಾರ ಆಗಿರಬಹುದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿರಬಹುದು, ಅಧಿಕಾರ ಹಂಚಿಕೆಯ ವಿಚಾರವೇ ಆಗಿರಬಹುದು, ಭ್ರಷ್ಟಾಚಾರದ ಆರೋಪ ಆಗಿರಬಹುದು. ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇತ್ತು. ಇದು ಹಿಂಗೆ ಬಿಟ್ಟುಬಿಟ್ರೆ ಕೈ ಮೀರಿ ಹೋಗುತ್ತೆ ಅಂಥೇಳಿ ಈಗ ಕಾಂಗ್ರೆಸ್ನ ವರಿಷ್ಠರೇ ಎಂಟ್ರಿ ಆಗಿದೆ. ಇವತ್ತು ಸುರ್ಜೇವಾಲಾ 8 ಜನ ಶಾಸಕರನ್ನು ಕರೆದು ಮಾತನಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಬರೀ ಶಾಸಕರನ್ನಷ್ಟೇ 1-to-1 ಮೀಟಿಂಗ್ ಮಾಡಿರುವಂಥದ್ದು. ಅಲ್ಲಿ ಸಿಎಂ ಇರಲಿಲ್ಲ, ಡಿಸಿಎಂ ಇರಲಿಲ್ಲ, ಸಚಿವರು ಕೂಡ ಇರಲಿಲ್ಲ. ಹಾಗಾಗಿ ಸುರ್ಜೇವಾಲಾ ನಿಜಕ್ಕೂ ಏನು ಚರ್ಚೆ ನಡೆಸಿದ್ರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾವ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿದ್ರು ಅನ್ನೋದು ಈಗಿರುವಂತಹ ಕುತೂಹಲ. ಕಾಂಗ್ರೆಸ್ ಶಾಸಕರ ಅಸಮಾಧಾನ, ಸುರ್ಜೇವಾಲಾ ಮೀಟಿಂಗ್. 7 ಶಾಸಕರೊಂದಿಗೆ ಸುರ್ಜೇವಾಲಾ 1-to-1 ಮೀಟಿಂಗ್ ಮಾಡಿದ್ದಾರೆ. ಶಾಸಕರ ಅಭಿಪ್ರಾಯಗಳನ್ನು ದಾಖಲಿಸಿಕೊಂಡಿದ್ದಾರೆ ಸುರ್ಜೇವಾಲಾ ಅನ್ನೋದು ಗೊತ್ತಾಗ್ತಾ ಇದೆ. ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಯನ್ನ ಸುರ್ಜೇವಾಲಾ ಅವರು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಸಚಿವರೊಂದಿಗೆ ಸಭೆಯನ್ನು ನಡೆಸಲಿಕ್ಕೆ ಸುರ್ಜೇವಾಲಾ ಅವರು ಮುಂದಾಗ್ತಾರೆ. ನಾಳಿನ ಸಭೆಯಲ್ಲೂ ಕೂಡ ಸಿಎಂ ಡಿಸಿಎಂ ಇರಲ್ಲ, ಬರೀ ಸುರ್ಜೇವಾಲಾ ಅವರೇ 1-to-1 ಸಚಿವರ ಜೊತೆಗೂ ಕೂಡ ಮಾತುಕತೆಯನ್ನಾಡ್ತಾ ಇರುವಂಥದ್ದು. ಹಾಗಾಗಿ ಇದೇ ವಿಚಾರ ಕುತೂಹಲ ಕಾರಣವಾಗ್ತಾ ಇದೆ. ಸುರ್ಜೇವಾಲಾ ಅವರ 1-to-1 ಮೀಟಿಂಗ್ ಇವತ್ತು ಹೇಗಿತ್ತು? ದೂರು ದುಮ್ಮಾನವನ್ನು ಇವತ್ತು ವರಿಷ್ಠರ ಉಸ್ತುವಾರಿಗಳ ಮುಂದೆ ಇಟ್ಟಿದ್ದಾರೆ. ಮೊದಲನೇದಾಗಿ BR ಪಾಟೀಲ್, ಆಳಂದ ಶಾಸಕರು, ಆಡಿಯೋ ವೈರಲ್ ಆಗಿತ್ತು. ವಸತಿ ಇಲಾಖೆಯ ಮೇಲೆ ಗಂಭೀರ ಆರೋಪ ಮಾಡಿದರು. ಅದಾದಮೇಲೆ ಸಿಎಂ ಡಿಸಿಎಂ ಕರೆದು ಮಾತನಾಡಿಸಿದ್ರು. ಅಷ್ಟಿದ್ರೂ ಕೂಡ ಅವರ ಕೋಪ ತಣಿದಿರಲಿಲ್ಲ. ಈಗ ಸುರ್ಜೇವಾಲಾ ಅವರೇ ಅವರನ್ನು ಕರೆದು ಮಾತನಾಡಿಸುವಂತಹ ಕೆಲಸ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರು ಕೂಡ ಇವತ್ತು 1-to-1 ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ತಮ್ಮ ಕುಂದುಕೊರತೆಗಳನ್ನು, ದೂರು ದುಮ್ಮಾನವನ್ನು ಇವತ್ತು ಸುರ್ಜೇವಾಲಾ ಎದುರು ಹೇಳ್ಕೊಂಡಿದ್ದಾರೆ. ರೂಪಕಲಾ, KGFನ ಶಾಸಕಿ, ಇವರು ಕೂಡ ಇವತ್ತು ಸುರ್ಜೇವಾಲಾ ಜೊತೆಗೆ 1-to-1 ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಇವರು ಕೂಡ ತಮ್ಮ ಸಮಸ್ಯೆಗಳನ್ನು ಉಸ್ತುವಾರಿಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುಬ್ಬಾರೆಡ್ಡಿ ತಮ್ಮ ಸಮಸ್ಯೆಗಳನ್ನು ಇವತ್ತು ಸುರ್ಜೇವಾಲಾ ಅವರ 1-to-1 ಮೀಟಿಂಗ್ನಲ್ಲಿ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಾರಾಯಣಸ್ವಾಮಿ, ಇವರು ಕೂಡ ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾದರು, ಮೀಟ್ ಮಾಡಿದರು. 1-to-1 ಮೀಟಿಂಗ್ನಲ್ಲಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಕೊತ್ತೂರು ಮಂಜುನಾಥ್, ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವತ್ತಿನ 1-to-1 ಮೀಟಿಂಗ್ನಲ್ಲಿ ಇವತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದಾರೆ. ತಮ್ಮ ಸಮಸ್ಯೆ ಏನಿದೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂಥೇಳಿ ಇವತ್ತು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ.